ವೆದರ್ ಮಾತ್ರ ಆಚೆ ತುಂಬ ಚೆನ್ನಾಗಿದೆ. ನೋಡೋಣ ಹೊರಗಡೆ ಹೇಗಿರುತ್ತೆ ವೆದರ್ ಅಂತ. ಫಸ್ಟ್ ಟೈಮ್ ಗರ್ಭಗುಡಿ ಮೀನ್ಸ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೇನೆ. ಇದೊಂಥರ ಕ್ಲೋಸ್ಡ್ ಎನ್ವೈರನ್ಮೆಂಟ್ ಥರ ಇದೆ. ನೋಡೋಣ ಹೇಗಿದೆ ಅಂತ. ಇದೇನಂತ ನಂಗೆ ಗೊತ್ತಿಲ್ಲ ನಿಜ. ನೋಡಿ 360 ಡಿಗ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಇದು ಅಷ್ಟೇ ಗಣಪ, ಇದು ಸೊಂಡಿಲು ಹಾಳ ಮಾಡಿದ್ದಾರೆ. ಅಲ್ಲ ಇದೇನಿದು ಹೋಲಿದೆಯಲ್ಲ ಸೊಂಡಿಲು ಒಳಗಡೆ, ಅಂದರೆ ಅದು ಹೊಡೆದಾದ್ಮೇಲೆ ಸೊಂಡಿಲು ಮುರಿದಾಕಿದ್ಮೇಲೆ ಬೇರೆ ಯಾರೋ ಓನ್ ಮಾಡಿರೋದಾ ಅಥವಾ ಸೊಂಡಿಲು ಮಾಡ್ಬೇಕಾದ್ರೆ ಓನ್ ಮಾಡ್ಕೊಂಡು ಆ ಥರ ಮಾಡಿದಾರ ನಿಜ ಗೊತ್ತಿಲ್ಲಪ್ಪ. ಬಟ್ ಪ್ರತಿಯೊಂದು ವಿಗ್ರಹಕ್ಕೆ ಲಕ್ಷಣ ಇದೆಯಲ್ಲ. ಓಂ ನಮಃ ಶಿವಾಯ ಲಕ್ಷಣ ಇದೆಯಲ್ಲ ನೋಡಿ, ಎಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಗೊತ್ತಾ. ಅಲ್ಲ ಅಂದರೆ ಇದು ತುಂಬ ವರ್ಷಗಳಿಗೆ ಇದ್ದೇನೆ ಈ ಥರ ಕಾಣ್ತಾ ಇದೆ. ಅವಾಗ ತಾನೇ ಮಾಡಿದ್ರು ಗೊತ್ತಾ, ಆ ವಿಗ್ರಹ ಕೆತ್ತನೆ ಮಾಡಿರ್ತಾರಲ್ಲ ಆಗಿನ ಟೈಮಲ್ಲಿ ನೋಡಿದರೆ ಯಾವ ಥರ ಇರ್ಬೋದು. ನೋಡೋಕ್ಕೆ ಕಣ್ಣು ಸಾಲದು ಅಂತ ಹೇಳ್ತಾರೆ ಗೊತ್ತಾ ಕನ್ನಡದಲ್ಲಿ, ಆ ಥರ ಬರ್ತಾ ಇತ್ತು. ಅದೇ ಅಲ್ಲಿ ನಂದಿ ಇದೆ, ಆ ಕಡೆ ಈ ಕಡೆ ದ್ವಾರಪಾಲಕರು ಅನ್ಕೊತೀನಿ. ಎಕ್ಸಿಟ್ ಆದೆ. ಇದಕ್ಕೆ ನಂಬರ್ ಗೊತ್ತಿಲ್ಲ ನೋಡಿದೆ. ಕ್ಯೂ ನಂಬರ್ 22. ನನ್ನ ಪ್ರಕಾರ ಅಷ್ಟಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಇನ್ನೂ 8:30, ಹಾಫ್ ಆನ್ ಅವರ್ ಅಷ್ಟೇ ಆಗಿರೋದು. ಹಾಫ್ ಆನ್ ಅವರಲ್ಲಿ ಹಾಫ್ ಆನ್ ಅವರ್ ಆಗಿಲ್ಲ, ಹಾಫ್ ಆನ್ ಅವರ್ ಆಗಿದೆ. ಒಂದು ಸುಮಾರು ಕೇಸ್ ಕವರ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಕೇಸ್ಗಳಲ್ಲಿ ಇದು ಲಿಂಗ ಇದೆ, ಅಂದರೆ ಶಿವನ ದೇವಸ್ಥಾನಗಳೇ ಮೋಸ್ಟ್ಲಿ ಇರೋದಿಲ್ಲಿ. ಇಲ್ಲೂ ಅಷ್ಟೇ. ಇದು ನಾನು ಗ್ರೌಂಡ್ ಫ್ಲೋರ್ ಹೋಗ್ತಾಯಿದ್ದೀನಿ. ಫಸ್ಟ್ ಫ್ಲೋರ್ ಒಂದು ದೇವಸ್ಥಾನ ಇದೆ, ಸೆಕೆಂಡ್ ಫ್ಲೋರ್ ಒಂದು ದೇವಸ್ಥಾನ ಇದೆ. ಅಂದರೆ ಕೇವ್ಸೇನೆ. ಫಸ್ಟ್ ಫ್ಲೋರ್ ಒಂದು ದೇವಸ್ಥಾನ ಕೇವ್ ಇದೆ, ಸೆಕೆಂಡ್ ಫ್ಲೋರ್ ಒಂದು ಕೇವ್ ಇದೆ ನೋಡಿ. ಇದೇನೆ ಇದು ಫಸ್ಟ್ ಫ್ಲೋರಲ್ಲಿ ಇರೋದು. ಬ್ಯಾಟ್ರಿ ಯಾಕೆ ಅಂದ್ಕೊಂಡಿದ್ದೆ, ಇನ್ನೊಂದು ಬ್ಯಾಟ್ರಿ ತಂದಿದ್ದು ಒಳ್ಳೆಯದೇ ಆಯಿತು. ಸಲ ತುಂಬ ಇದೆ ಕವರ್ ಮಾಡೋದು. ನಾನು ನೆನೆದು ಕಂಪೇರ್ ಮಾಡಿಕೊಂಡು ಅಷ್ಟೊಂದು ಕವರ್ ಮಾಡಲಿಲ್ಲಲ್ಲ, ಸೊ ಇಲ್ಲೂ ಬಿಡಲ್ವನೋ. ಬ್ಯಾಟ್ರಿ ಯಾಕೆ ಇನ್ನೊಂದು ಎಕ್ಸ್ಟ್ರಾ ಅನ್ಕೋತಾ ಇದ್ದೆ. ಕೇವ್ ನಂಬರ್ 24 ಇದು, ಅದು ಕೆರಡೆ 25 ಅನ್ಕೊತೀನಿ ಆಗಿದೆ. ಅಥವಾ ಇದೆರಡು ಸೇರಿಸಿ 1 ಕೇವ್ ಅಂತ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ನಿಜ ತುಂಬ ಟೈಮ್ ಬೇಕು ಡೀಟೇಲಾಗಿ. ಇವಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಥವಾ ಅದ್ರಿಗೆ ಸಂಬಂಧ ಇಷ್ಟಪಡೋಂಥ ಸ್ಟೂಡೆಂಟ್ಸ್ಗಳಿರ್ತಾರಲ್ವಾ, ಅವ್ರು ಬಂದು ನಾನೀಗ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅವರು ಪ್ರತಿಯೊಂದು ಕಲ್ಲಲ್ಲೂ ಒಂದು ಸ್ಟೋರಿ ಹೇಳ್ತಾರೆ. ಅಷ್ಟು ಸ್ಟೋರಿ, ಅಷ್ಟೊಂದು ಇನ್ ಡೀಟೇಲ್ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಆ ಒಂದೊಂದು ಕಲ್ಗೂ ಒಂದೊಂದು ಸ್ಟೋರಿ ಇದೆ ಹೇಳ್ಬೇಕಂದ್ರೆ. ನೋಡೋಣ, ಅಂದರೆ ಎಲ್ಲರೂ ಇಷ್ಟೇ ತಿಳ್ಕೊಂಡು ಆಮೇಲೆ ಈ ಥರ ಪ್ಲೇಸಸ್ಗಳಿಗೆ ಬರ್ತಾರೆ. ನಾನು ಉಲ್ಟಾ ಬಂದಿದ್ದೀನಿ, ಬಂದು ನೋಡ್ತಾಯಿದ್ದೀನಿ ಪ್ಲೇಸಸ್ಗಳನ್ನ. ಮನೆಗೆ ಹೋಗಿ ಇಷ್ಟೇ ತಿಳ್ಕೊತೀನಿ. ಇಷ್ಟ ಆಯಿತು. ಅಲ್ಲ, ಇಷ್ಟು ಕೇಸ್ನ ಕೆತ್ತನೆ ಮಾಡೋದಕ್ಕೆ ಎಷ್ಟು ಜನ ಕೆಲಸ ಮಾಡಿರ್ಬೋದು ಅಂತ ಅಲ್ವಾ. ಇದು ಕೇವಲ ಏನೋ ಚಿಕ್ಕದಾಗಿದೆ,
ಅಲ್ಲೂ ದೇವ್ರು ಇತ್ತು ಅನ್ಕೊತೀನಿ ಮುಂಚೆ, ಚಿಕ್ಕ ಗರ್ಭಗುಡಿ ಥರ ಏನೋ ಇದೆ. ನಾನು ಇರ್ಬೋದು ಅಂತ ಒಳಗೆ ಹೋಗಿ ಟ್ರೈ ಮಾಡಿದೆ, ಬಟ್ ಅಷ್ಟೇ ಎಂಟ್ರೆನ್ಸ್ ಹಿಂಗೆ ಆದ ತಕ್ಷಣವೇ ಕ್ಲೋಸ್ ಅದು, ಅದ್ರ ಒಳಗಡೆ ಮುಂದಕ್ಕೆ ಏನಿಲ್ಲ. ನೋಡಿ ನೀರು ಹೊರಗಡೆಗೆಲ್ಲ ಬಾಟ್ಲ್ ಎಸ್ತಿದ್ದಾರೆ ಇವರು. ಅಲ್ಲಿ ನೋಡಿ ಅಲ್ಲೇ ಡಸ್ಟ್ಬಿನ್ ಕಾಣ್ತಾ ಇದೆ. ವಾಟರ್ ಫಾಲ್ಸ್ ಬರ್ತಿದೆ ಮೇಲಿಂದ. ಹಾಂ ಮಸ್ತು. ಹಾಂ ಅದು ಒಳಗಡೆ ಎಲ್ಲ ಕಸ ಹಾಕಿದ್ದಾರೆ ನೋಡಿಲಿ. ಇಷ್ಟೆಲ್ಲ ಬಾಟ್ಲ್ ಎತ್ತಾಕಬೇಕು ಅಂದ್ರೆ ಒಬ್ಬನಲ್ಲ, ಒಂದು ಟೀಮ್ ಆಫ್ ಪೀಪಲ್ ಬಂದ್ರೂ ಎತ್ತಾಕೋಕ್ಕಾಗಲ್ಲ ಅನ್ಕೊತೀನಿ. ಆದರೆ ಇಂಡಿವಿಜುವಲ್ ಒಬ್ಬೊಬ್ಬರೇ ಇನಿಷಿಯೇಷನ್ ತೊಗೊಳೋದು ಏನಿಲ್ಲಪ್ಪ, ರೆಸ್ಪಾನ್ಸಿಬಲ್ ಆಗಿ ಕಸಗಳನ್ನ ಹಾಕೋ ಜಾಗದಲ್ಲಿ ಹಾಕಿದ್ರೆ ಸಾಕು, ಎಷ್ಟು ನೀಟಾಗಿ ಇಟ್ಕೊಬೋದು. ಅಂದರೆ ಸ್ಟ್ರಿಕ್ಟ್ ಇದೆ ಅಂದ್ಕೊತೀನಿ ಇಲ್ಲಿ, ಅದಕ್ಕೆ ಸ್ವಲ್ಪ ಕಮ್ಮಿನಾದ್ರು ಇದೆ. ಇದೇನಾದ್ರೂ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ ಅಂತಂದಿದ್ರೆ ಎಲ್ಲ ಕಡೆ ಕಸ ಅಥವಾ ಕ್ಲೀನ್ ಮಾಡ್ತಾರೆ ಅಂದ್ಕೊತೀನಿ. ಇದಕ್ಕೆ ಕೇವ್ ನಂಬರ್ 25 ವಾಟರ್ ಫಾಲ್ಸ್ ಇದೆ ಮುಂದೆ. ಹೋಗಿದ್ದು ಬರೋಣ ಆಮೇಲೆ. ಮನೇಲಿ ವರ್ಕೌಟ್ ಮಾಡ್ತಾಯಿದ್ದೆ ನಮ್ಗೆ ವರ್ಕೌಟ್ ಮಾಡೋಕ್ಕೂ ಟೈಮು ಆಗೋದಿಲ್ಲ ಅಂತ ಸುಮ್ಮನೆ ಹೇಳಬೇಕು. ಬಲೆ ಎಲ್ಲ ಕಟ್ಬಿಟ್ಟಿದೆ. ಗುರು, ನಾನು ಬಲೆ ಕಟ್ಟಿದೆ ಅಂದ್ಕೊಂಡೆ, ಇದು ನೀರಿದು. ಹಾಂ ಅಲ್ಲಿ ಮೇಲ್ಗಡೆ ಏನೋ ತೇಲ್ತಾ ಇದೆಯಲ್ಲ, ಅದನ್ನು ದೂರದಿಂದ ನೋಡಿದ್ದಕ್ಕೆ ಇದು ಕಲ್ಲು ಅಂದ್ಕೊಂಡೆ. ಬಲೆ ಏನೋ ಕಟ್ಟಿದೆ, ಅದು ಎಲೆಗಳು ಬಲೆ ಸಿಗಾಕೊಂಡು ನೇತಾಡ್ತಾ ಇದೆ ಅಂದ್ಕೊಂಡೆ. ನೋಡ್ರೆ ನೀರು ಇದು. ಸ್ವಲ್ಪ ಫಿಶ್ಗಳಿದೆ, ಅಂದರೆ ಸ್ವಲ್ಪ ಮೇಂಟೈನ್ ಮಾಡಿ ಇದ್ರ ಒಳಗಡೆ ಎಲ್ಲ ಇನ್ನೂ ಚೆನ್ನಾಗಿರೋ ಫಿಶ್ಗಳು ಬಿಟ್ಟಿದ್ರೆ ಇನ್ನೂ ಮಸ್ತಾಗಿರೋದು ನೋಡಿ. ಅಲ್ಲ ಮುಂಚೆ ಇತ್ತು ಅಂದ್ಕೊತೀನಿ, ಮುಂಚೆ ಅದು ಪಾಂಡ್ ಅಂತ ಹೇಳ್ತಾರೆ ಗೊತ್ತಾ, ಅದೇ ದೇವಸ್ಥಾನಗಳು ಅಲ್ಲ ಸಾರಿ ಅರಮನೆ ಸುತ್ತ ನೀರು ಹೊಂಡ ಥರ ಇರುತ್ತಲ್ಲ, ಆ ಥರದಲ್ಲಿ ಇದು ಒಂದು ಅಂದ್ಕೊತೀನಿ ನೋಡಿ. ಈ ಕಡೆ ಒಂದು ವಿಗ್ರಹ ಇದೆಯಾ, ವಿಗ್ರಹ ಒಂದು ಟೆಂಪಲ್ ಥರ ಇದೆ. ಅದೇ ಈ ಕಡೆ ನೋಡಿ, ಈ ಕಡೆ ಇತ್ತು ಮುಂಚೆ ಇತ್ತು, ಇವಾಗಿಲ್ಲ. ಅದಕ್ಕೆ ಪ್ರೂಫು ಕೆರಡೆ ಅದು ವಿಗ್ರಹದ್ದು ಬೇಸ್ ಅಂತ ಒಂದು ಕಲ್ಲಿರುತ್ತೆ ನೋಡಿ, ಅದಿದೆ. ಟೆಂಪಲ್ ಒಳಗಡೆ ಹೋಗೋಕ್ಕಾಗಲ್ಲ, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಸೊ ಹೊರಗಡೆ ಮರ ತೋರಿಸ್ಕೊಂಡು ಹೋಗ್ತಾ ಇದೀನಿ. ಇದಕ್ಕೆ ವಾಟರ್ ಫಾಲ್ಸ್ ಇದೆ. ಮಳೆಗಾಲ ಏನಲ್ಲ, ಬಟ್ ಆದರೂ ವಾಟರ್ ಫಾಲ್ಸಿಂದ ನೀರು ಬರ್ತಿದೆ. ಎಷ್ಟು ಕೂಲಾಗಿದೆ ಗೊತ್ತಾ ವೆದರ್ ಮಾತ್ರ ಮಸ್ತ್. ಹೇಳಿದೆ ಅಲ್ಲ ನೋಡಿ, ಇಲ್ಲೊಂದು ಕಂಬ ಇದೆ. ಕಂಬ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಲ್ಲೇ ಡಿಫ್ರೆಂಟ್ ಹೇಳ್ಬೇಕಂತಂದರೆ. ಅಲ್ಲಿ ಮುಂಚೆ ನೋಡಿದ್ದು ಕಂಬಗಳಿತ್ತಲ್ಲ, ಆ ಕಂಬದಲ್ಲಿ ಯೂಸ್ ಮಾಡಿರೋ ಕಲ್ಲು ಅಥವಾ ಇದರಲ್ಲಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ಬೇರೆ ಕಲ್ಲಿದೆ ಇರೋದು. ನೋಡಿ ಸೇಮ್ ಕಲ್ಲಲ್ಲ, ಬೇರೆ ಕಲ್ಲಿದು. ಆ ಕಡೆ ಹೋಗ್ಬೋದು, ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ಹೋಗ್ಬೋದಲ್ಲ, ಸ್ಟೆಪ್ಸ್ ಇದೆ. ವಾ ಪಕ್ಕದಲ್ಲೇ ವಾಟರ್ ಫಾಲ್ಸ್ ಬೀಳುತ್ತೆ ತೆಗೆದು. ಮಸ್ತ್ ಅಲ್ಲ. ಕೇವ್ ನಂಬರ್ 27. ಅಯ್ಯೋ ಛೇ, ಬ್ಯಾರಿಗೆ ಮುಳುಗಳು ಹಾಕ್ಬಿಟ್ಟಿದ್ದಾರೆ.
ಎಷ್ಟು ಮಸ್ತಾಗಿದೆ ಗೊತ್ತಾ ಕೇವ್ ಕೇವ್ ಮತ್ತು ಇದು ವಾಟರ್ ಫಾಲ್ಸ್ ಬೀಳ್ತಾ ಇದೆಯಲ್ಲ. ಇದು ನೋಡ್ಕೊಳ್ಳಿ, ಜಸ್ಟ್ ವಾಟರ್ ಫಾಲ್ಸ್ ನೀರೇ ಇಲ್ಲ, ತುಂಬ ಕಡಿಮೆ ಇದೆ, ಆದ್ರೇ ಇಷ್ಟು ಪಕ್ಕ ಕಾಣ್ತಾ ಇದೆ. ಇನ್ನೇನಾದ್ರು ಫುಲ್ ನೀರೇನೋ ಬೀಳ್ತಾ ಇದ್ದೇವೆ ಇನ್ನೂ ಸ್ಪಷ್ಟ ಕಾಣಿಸೋದು. ಅಲ್ಲೇ ಇರೋದು ಇದು ಕೇವ್ ನಂಬರ್ 34 ತನಕ ಇದೆಯಲ್ಲ ಅಲ್ಲಿ ಇರುತ್ತೆ. ಬಟ್ ಅಲ್ಲಿಗೆ ಹೋಗಿ ಬಂದು ಇದಿಲ್ಲ ನೋಡಿ, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಗುರು, ಬ್ಯಾರಿಕೇಡ್ ಆ ಮುಳ್ಳು ಚಂದಿಲ್ಲ ಹಾಕಿದ್ದಾರೆ. ಪ್ಲಾಸ್ಟಿಕಲ್ಲಿ ಬ್ಯಾರಿಕೇಡ್ ಮಾಡೋಂಥದ್ದು ಏನಿದೆ ಜನಕ್ಕೆ ನಿಜ ಮಾತೆಗೆ ಬರ್ತಾ ಇಲ್ಲ. ಜಾಗ ಸಿಕ್ಕರು ಸಾಕು, ಕಸ ಹಾಕ್ತಾರಲ್ಲಪ್ಪ. ಪ್ಲೇಸ್ನಾಗ ಬಂದು ಎಂಜಾಯ್ ಮಾಡು ಅಂತಂದರೆ ಕಸ ಹಾಕಿ ಅಂತಲೇ ಅರ್ಧ ಬರ್ತಾರೆ ಅನ್ಕೊಳ್ತೀನಿ. ಅಲ್ಲ, ಈ ಬಾಟ್ಲುಗಳನ್ನೆಲ್ಲ ಮನೆಯಿಂದ ಈ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡ್ತೀವಲ್ಲ, ಹಾಕ್ಬಿಟ್ಟು ಹೋಗೋಣ ಅಂತಲೇ ತೊಗೊಂಡ್ಬರ್ತಾರೆ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲೇ ಕಾಣ್ತಾ ಇದೆ ಡಸ್ಟ್ಬಿನ್ನು. ಎಡಗಡೆ ಡಸ್ಟ್ಬಿನ್ ಇದೆ, ಬಲಗಡೆ ಕಸ ಹಾಕವ್ರೆ. ಏನು ಹೇಳೋಣ ನಾನು ಮಾಡ್ತಿದ್ದೆ. ಏನೆಲ್ಲ ಕ್ಯಾಮ್ರಾ ಏನಾದರೂ ಇಟ್ಟು ವೀಡಿಯೋ ಮಾಡಿಬಿಡಿ. ಸ್ಟಿಕ್ ಅಂತೂ ಅಲ್ಲೋನೇ ಇಲ್ಲ ಅಂತಂದ್ಬಿಟ್ಟು ಏನು ಗೊತ್ತಿಲ್ಲ. ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ, ಅದೇ ಅಂಡರ್ಗ್ರೌಂಡ್ ಟೆಂಪಲ್ ಅಂತ ಬರುತ್ತೆ ಗೊತ್ತಾ ಇದರಲ್ಲಿ. ಬಟ್ ನಮಗೇನೋ ಆ ಥರ ಅಂದರು, ಸೆಲ್ಫಿ ಸ್ಟಿಕ್ ಇದೆಯಾ ಉದ್ದದ್ದು ವೀಡಿಯೋ ಮಾಡ್ತೀರಾ ಅಂತೆಲ್ಲ ಕೇಳಿದ್ರಲ್ಲ, ನನಗೆ ಬೇಡ ಅಂತ ಅನ್ನಿಸ್ತದೆ ಅಷ್ಟೇ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ಬಂದಿದ್ದ ರೂಟಲ್ಲಿ ವಾಪಸ್ ಹೋಗ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಮುಂದೆ ಇನ್ನೊಂದು ಬೇರೆ ಕೇಸ್ಗಳು ಸ್ಟಾರ್ಟ್ ಮಾಡ್ತೀನಲ್ಲ, ಅಲ್ಲಿ ಬೇಕು ಅಂತಂದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಾನು ಬೇಡ ಅಂತ ಹೇಳಿದೆ ನೋಡಿ, ಆಗಲೇ ಬಂದಾಗ ಎಷ್ಟು ಪೀಸ್ಫುಲ್ಲಾಗಿತ್ತು. ಬಂದಿದ್ದಾರೆ, ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತಂದರೆ, ಹುಡುಗರು ನಾನು ತಪ್ಪು ಅಂತ ಮೀನ್ಸ್ ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಹೇವ್ ಮಾಡಬೇಕಲ್ವಾ. ನೋಡಿ ಎಷ್ಟು ಸೌಂಡ್ ಮಾಡ್ತಿದ್ದಾರೆ ಅಂತಂದರೆ, ಆಗಲೇ ಪೀಸೇ ಇಲ್ಲ ಈಗ ಸದ್ಯ. ಇನ್ನೂ ಬೇಗ ಬರಬೇಕಾಗಿತ್ತು ನಾನು. 16 ಕೇವು ಅದು ಕ್ಲೋಸ್ ಆಗಿದೆ. ಬಟ್ ವಾಟರ್ ಫಾಲ್ಸು ಸ್ವಲ್ಪ ಅದೇ, ಇಲ್ಲಿ ಸ್ವಲ್ಪ ನೀರು ಬರ್ತಾಯಿದೆ, ಅಲ್ಲಿ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು. ಇನ್ನು ಆ ಕಡೆ ಇನ್ನೂ ಫುಲ್ ಜಾಸ್ತಿ ಬರ್ತಾಯಿದೆ. ಇದೇ ಎಂಟ್ರೆನ್ಸು. ಆ ಕಡೆಯಿಂದ ಬಂದ್ವಿ ಅಲ್ವಾ, ಜನಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಬನ್ನಿ ಸಾಕಾಗಿದೆ ಪ್ಲೇಸು. ಆದರೆ ಬೆಸ್ಟ್ ಕೆಲಸ ಏನು ಗೊತ್ತಾ, 6 ಗಂಟೆಗೆ ಬನ್ನಿ. ಇನ್ನು ಟೂರಿಸ್ಟ್ಗಳು ಬಂದಿರೋದಿಲ್ಲ, ಸ್ಕೂಲ್ ಹುಡುಗರಂತೂ ಬಂದಿರೋ ಚಾನ್ಸೇ ಇಲ್ಲ. ಸೊ ಮಸ್ತಾಗಿರುತ್ತೆ ನೋಡೋಕ್ಕೆ. ಜೊತೆಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಿಮಗೆ. ಈ ಥರ ನೇಚರ್ಗೆ ಅಥವಾ ದೇವಸ್ಥಾನಗಳು ಅಥವಾ ಈ ಹಳೆ ಕೇವ್ ಟೆಂಪಲ್ಗಳು ದಿನಕ್ಕೆ ಬರ್ತೀವಿ, ಒಂದು ಪೀಸ್ ಆಫ್ ಮೈಂಡ್ಗೆ ಅಂದ್ಬಿಟ್ಟು. ಈ ಜನಗಳು ಬರ್ತಾರೆ, ನಾನು ಬನ್ನಿ ಎಂಜಾಯ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಕೂಗಾಡೋದೇನಿದೆ, ಆ ಪ್ಲೇಸ್ದು ಆ ಪೀಸನ್ನೇ ಹಾಳು ಮಾಡಿ ನೀವು ಎಂಜಾಯ್ ಮಾಡೋದೇನಿದೆ ಅಂತ ಹೇಳ್ತಾ ಇರೋದು ಅಷ್ಟೇ. ಹೇಳ್ದೆ ಅಲ್ವಾ, ಅಲ್ಲಿ ಬಂದಿರೋದೆಲ್ಲ ಕರ್ನಾಟಕ ಸ್ಟೂಡೆಂಟ್ಸೇ ನೋಡಿ. ಇಲ್ಲಿ ಜನ ಇಲ್ಲಿ ಜನ ಅಂತಲ್ಲ, ಎಲ್ಲಿ ಜನ ಅದು ಸರಿ, ಹೊರ್ಗಡೆಯಿಂದ ಯಾರೋ ಬಂದಿದ್ದಾರೆ ಅಂತಂದರೆ ನೋಡ್ತಾ ಇರ್ತಾರೆ, ಅದ್ರ ಮೇಲೆ ಕಮೆಂಟ್ ಮಾಡಲ್ಲ. ಆದರೆ ಅವ್ರವ್ರ ಮಧ್ಯೆ ಒಂದು ಡಿಸ್ಕಷನ್ ನಡೀತಾ ಇರ್ತದೆ ಗೊತ್ತಾ, ಈ ಥರ ಕರ್ನಾಟಕದಿಂದ ಹುಡುಗರೆಲ್ಲ ಬಂದಿರಪ್ಪ, ಯಾವ ಥರ ಆಡ್ತಾರೆ ಗೊತ್ತಾ, ಸಭ್ಯವಾಗಿ, ಡಿಸಿಪ್ಲಿನ್ ಇಲ್ಲದೆ ಆ ಥರ ಮಾತಾಡ್ಕೋತಾರೆ ನೋಡಿ. ಆ ಥರ ಮಾಡಿಬಿಡಿ ಅಷ್ಟೇ. ನೋಡಿ, ಇಲ್ಲೊಂದು ಪೇಪರ್ ಬಾಟ್ಲು ಹಾಕಿದ್ದಾರೆ ನನ್ನ ಮಕ್ಕಳು. ಕೈಗೆ ಸಿಕ್ಕಿದ್ದು ಎತ್ತಾಗ್ತಿದ್ದೀನಿ ನಾನು, ಎಲ್ಲನೂ ಎತ್ತಾಗ್ತಾ ಇಲ್ಲ. ಆದರೆ ಆದಷ್ಟು ಡಸ್ಟ್ಬಿನ್ಗೆ ಕಸ ಹಾಕಿ, ಹೊರಗಡೆ ಬಿಸಾಕೊಂಡು ನೋಡಿ, ಎಲ್ಲ ಬಿಸ್ಕೆಟೆಲ್ಲ ತಿಂದು ಇಲ್ಲ ಬಿಸಾಕಿ ಹೋಗಿದ್ದಾರೆ. ಇಲ್ಲಿದೆ ಡಸ್ಟ್ಬಿನ್ ಕವರ್ ಹಾಕಿದಾರಲ್ಲ ಗುರು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ. ಪವಿತ್ರತೆನ ಹಾಳು ಮಾಡಿಬಿಡಿ. ಇಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದೆ. ವಾವ್, ನೋಡಿ ಇಷ್ಟು ಚೆನ್ನಾಗಿರೋದನ್ನ ಹಾಳು ಮಾಡಿಬಿಡಿ. ಅದನ್ನ ಹೇಗಿದೆ ಆಗಿರೋಕೆ ಬಿಟ್ಬಿಡಿ ಅಷ್ಟೇ. ನೋಡಿದ್ರ ಪ್ಲೇಸ್ ಎಂಜಾಯ್ ಮಾಡಿದ್ರ, ಪೀಸ್ಫುಲ್ಲಾಗಿ ಇದ್ರೆ ವಾಪಸ್ ಹೋಗ್ತಾ ಇರಬೇಕಷ್ಟೇ. ಯಾವುದೇ ಒಂದು ಜಾಗಕ್ಕೆ ಹೋದಾಗ ಆ ಜಾಗದ ಒರಿಜಿನಾಲಿಟಿನ ಹಾಳು ಮಾಡಬಾರ್ದು. ನೋಡಿ, ಈ ಆನೆ ಇದೆಯಲ್ಲ, 2 ಆನೆ ಇದೆ. ಇಲ್ಲೊಂದು ಆ ಕಡೆ ಒಂದು ತೋರಿಸ್ತೀನಿ ಇದೆ. ಆಮೇಲೆ ಈ 2 ಆನೆ ನಿಜವಾದ ಆನೆಗಿಂತ ದೊಡ್ಡದಾಗಿದೆ ಹೇಳ್ಬೇಕಂದ್ರೆ. ಆದರೆ ಅದನ್ನ ಹಾಳು ಮಾಡಿದ್ದಾರೆ.
ಇದು ಮೇಲ್ಗಡೆ ನೋಡ್ತಾರೆ ಗೊತ್ತಾ, ಒಂಥರ ಏನು ದೇವರ ಅಂತಂದ್ಬಿಟ್ಟು ಬಾಹುಬಲಿ ಸಾಂಗ್ ಹಾಕೊಂಡು ಆ ಟೆಂಪಲ್ಲೇ ನಾನು ಕೆಳಗಿದ್ದೀನಿ. ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆ ವ್ಯೂ ಇನ್ನೂ ಮಸ್ತಿದೆ, ತುಂಬ 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 ಚೆನ್ನಾಗಿದೆ. ಹೇಳ್ಬೇಕಾದ್ರೆ ಇದೊಂದು ಜಾಗಕ್ಕೆ ಅಂತಲೇ ಮೇಯ್ನಾಗಿ ಜನ ಎಲ್ಲೋರ ಅಂತ ಬರೋದು. ನನಗೆ ಆನೆದೇ ಬೇಜಾರಾಗ್ತದೆ, ಎಷ್ಟು ಚೆನ್ನಾಗಿರ್ಬೋದಾಗಿದೆ. ನಿಜವಾದ ಆನೆ ಸೈಜ್ಗಿಂತ ದೊಡ್ಡದಾಗಿ ಮಾಡಿದಾರಲ್ಲ, ಅದು ಹಾಳು ಮಾಡೋಕ್ಕೆ ಮುಂಚೆ ಎಷ್ಟು ಚೆನ್ನಾಗಿರ್ಬೋದು ಅಲ್ಲ. ವಾವ್. ಹೇಳ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ಅಂತ ಮಾಡಿದ್ದಾರೆ ಅಂದ್ಕೊತೀನಿ, ಸಿಮೆಂಟ್ ಅದೆಲ್ಲ ಹಾಕಿ. ಬಟ್ ಆ ಒರಿಜಿನಾಲಿಟಿ ಬರೋದಿಲ್ಲ ಏನೇ ಮಾಡಿದ್ರು. ಇವರೇನೋ ಸಿಮೆಂಟೆಲ್ಲ ಹಾಕಿ ಸ್ವಲ್ಪ ಟ್ರೈ ಮಾಡಿ ಅದು ಮುಂಚೆ ಥರ ಕಾನ್ಸೆಪ್ಟ್ ನೋಡೋಣ ಅಂತ ಅಂದ್ಕೊಬೋದು. ಬಟ್ ಒರಿಜಿನಾಲಿಟಿ ಅನ್ನೋದು ಒಂದು ಸರಿ ಹಾಳಾಯ್ತಾ ಬರೋದೇ ಇಲ್ಲ. ನೋಡಿ ಕಾಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡೈರೆಕ್ಷನಲ್ಲಿ. ನಾನು ಹೇಳ್ದಲ್ಲ ಅವಾಗಿಂದ ಅದೇ ಹೇಳ್ತಾ ಇರೋದು ನಾನು. ಒಂದೊಂದು ಕಂಬನೂ ಒಂದೊಂದು ಕೇವಲ ಟೆಂಪಲ್ಗಳು ಇವೆ, ವಿಭಿನ್ನವಾಗಿದೆ. ಒಂದೊಂದು ಕಂಬನೂ ಒಂದೊಂದು ಕಥೆ ಹೇಳ್ತಾ ಇದೆ. ಆಗಲೇ ಹೇಳ್ದಂಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಅಲ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋಂಥವ್ರಾಗಿದ್ದರೆ ಪ್ರತಿಯೊಂದಕ್ಕೂ ಒಂದು ಸ್ಟೋರಿ ಹೇಳೋರು, ಅಷ್ಟು ಚೆನ್ನಾಗಿದೆ. ಬಟ್ ನನಗೆ ಗೊತ್ತಿಲ್ಲ ಸ್ಟೋರಿಗಳು. ಆವಾಗಲೇ ಹೇಳಿದೆ ಅಲ್ಲ, ಇನ್ನೊಂದು ಆನೆ ಇದೆ ತೋರಿಸ್ತೀನಿ ಅಂತ ಇದೆ ನೋಡಿ. ಆಗಲೇ ತೋರಿಸ್ದೆ, ಒಂದು ಗಣಪತಿ ಇತ್ತು, ಗಣಪತಿ ಸೊಂಡಿಲ ಹತ್ರ ತೂತಾಗಿತ್ತು. ನಾನು ಅದನ್ನ ಮುರಿದಾಕ ಮೇಲೆ ತೂತು ಮಾಡಿದಾರ ಅಥವಾ ಮುಂಚೆನೇ ಅದು ಸೊಂಡಿಲು ಮಾಡಬೇಕಾದ್ರೆ ತೂತು ಮಾಡಿದ್ರ ಅಂತ ಕನ್ಫ್ಯೂಷನ್ಲಿದ್ದೆ ನೋಡಿ. ಈ ಆನೆಗೂ ಅಷ್ಟೇ. ಆದರೆ ಅಂದರೆ ಇದು ಆನೆ ಎಲ್ಲ ಮುಕ್ಕಾಗಿದೆ, ಬಂಡೆ ಎಲ್ಲ ಹೊಡೆದಿದ್ದಾರೆ, ಸೈಡ್ ಚಿಪ್ಪೆಲ್ಲ ಎಗರಿದೆ. ಆದ್ರೂ ಅಲ್ಲಿ ಒಳಗಡೆ ತೂತಗಳಿದೆಯಲ್ಲ, ಅಂದರೆ ನಾನು ಹೇಳ್ತಾ ಇರೋದು ವೆಯ್ಟ್ ಕಡಿಮೆ ಆಗಲಿ ಅಂತಂದ್ಬಿಟ್ಟು ಒಳಗಡೆ ಆಲೋ ಬೋನ್ಸ್ ಅಂತ ಹೇಳ್ತೇವೆ ಗೊತ್ತಾ, ನಮ್ಮ ಮನುಷ್ಯರಲ್ಲಿ ಆಲೋ ಬೋನ್ಸ್ ಅಂತ ಇರುತ್ತೆ ತಲೆಯಲ್ಲಿ. ಸೊ ಆ ಥರ ಬಂಡೆ ಮೀನ್ಸ್ ಆ ವಿಗ್ರಹ ತೂಕ ಕಡಿಮೆ ಆಗಲಿ ಅಂತಂದ್ಬಿಟ್ಟು ಒಳಗಡೆ ತೂತಗಳು ಮಾಡಿದ್ದಾರೆ ಕೆತ್ತನೆ ಮಾಡಬೇಕಾದ್ರೇ ಅಂತ ನೋಡಿಲಿ. ನಾನು ಹೇಳ್ದೆ ಅಲ್ಲ, ಒಂದೊಂದು ಕಲ್ಲು, ಒಂದೊಂದು ಕಂಬನೂ, ಒಂದೊಂದು ಗೋಡೆನೂ ಒಂದೊಂದು ಕತೆ ಹೇಳ್ತಾರೆ ನೋಡಿ. ಎಷ್ಟು ಇನ್ ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ. ನನಗೆ ಈ ಆನೆ ವಿಗ್ರಹಗಳಿದೆಯಲ್ಲ ನೋಡೋಕ್ಕೆ ಎಷ್ಟು ಮಸ್ತ್ ಫೀಲ್ ಬರ್ತಿದೆ ಗೊತ್ತಾ. ಅಂದರೆ ಆನೆ ಪ್ರಾಣಿ ಒಂಥರ ಗಾಂಭೀರ್ಯ ಇದೆಯಲ್ಲ, ಅದು ಬೇರೆ ಯಾವುದಕ್ಕೂ ಬರೋಲ್ಲ ನಾನು ಅಂದ್ಕೊಂಡು ನೋಡ್ದಂಗೆ. ಬಟ್ ಅದರಂಥ ಸೂಕ್ಷ್ಮ ಜೀವಿಗಳು ಯಾವುವು ಇಲ್ವೂ ಇಲ್ಲ ನೋಡಿ. ಆ ನಿಜವಾದ ಆನೆಗೆ ಗಾಂಭೀರ್ಯ ಹೇಗಿರುತ್ತೆ ಆ ಕಣ್ಣಲ್ಲಿ ನೋಡಿ. ಆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅನ್ಕೋತೀನಿ, ಆದರೆ ಕಣ್ಣಲ್ಲಿ ಕೆತ್ತನೆ ಮಾಡಿದಾರಲ್ಲ ಪ್ರತಿಯೊಂದು ಕಣ್ಣು, ಪ್ರತಿಯೊಂದು ಇನ್ ಡೀಟೇಲ್ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. भैया एक वीडियो लेना वाला, एक वीडियो मेरा। हाँ ना, ये कैमरा से। हाँ।